ಈ ರೀತಿ ಹಳ್ಳಿ ನಾ ಭಾರತದಲ್ಲೇ ಎಲ್ಲಿ ನೋಡಿಲ್ಲ. ಈ ರೀತಿಯಲ್ಲಿ ಟಾಯ್ಲೆಟ್ ಸಿಸ್ಟಮ್ ಇದ್ದಿರ್ತದೆ. ಇದನ್ನು ತೆಗೆದು ಇಲ್ಲಿ ಕುಂದಿರಬೇಕು. ಭಗವದ್ಗೀತೆದೊಳಗೆ ಕೃಷ್ಣ ಯಾವ ರೀತಿ ಹೇಳನೆಗ ನಾವು ಜೀವನ ಬದುಕಬೇಕಪ್ಪ ಅಂತಂದು ಅದೇ ರೀತಿ ಈ ಊರೊಳಗೆ ಜೀವನವನ್ನು ಬದುಕ್ತಿರ್ತಾರೆ. ಇಲ್ಲಿದ್ದವ್ರ ಜನರ ಬಳಿ ಒಬ್ಬರ ಬಳಿ ಕೂಡ ಫೋನೇ ಇರೋದಿಲ್ಲ. ಪೂರ್ತಿ ಎಕ್ಸೈಟ್ಮೆಂಟ್ ಆಗಿ ನಾನು ಈ ಊರೊಳಗೆ ಇವತ್ತು ರಾತ್ರಿ ಯಾವ ರೀತಿ ಕಳೀತೀನಿ ಅಂತಂದು. ಈ ಕುರುಮ ಗ್ರಾಮಿಗೆ ಬರ್ಬೇಕಂತಂದು ನಿನ್ನೆ ಬೆಳಿಗ್ಗೆದಿಂದ ಜರ್ನಿ ಮಾಡ್ಕೋತ ಬಂದೀನಿ. ಬಟ್ ತಲುಪೋದಾಗಲಿಲ್ಲ. ಯಾವುದೋ ಒಂದು ಊರ ದಡದಲ್ಲಿರುವ ನದಿಗೆ ಬಂದು ಕೇಸಿಂದ್ರೆ ನಿನ್ನೆ ರಾತ್ರಿನೇ ಟೆಂಟ್ ಹಾಕಿದೆ. ಜಲ್ದಿ ರೆಡಿಯಾಗಿ ಹೋಗಂಬ್ರತ್ ನಾವು. ಯಾವುದಾರ ಹೋಟೆಲ್ ಸಿಕ್ತಪ್ಪ ಅಂತಂದ್ರೆ ಅಲ್ಲಿ ಫೋನ್ ಕೂಡ ಚಾರ್ಜಿಂಗ್ ಮಾಡ್ಕೊಳ್ಳಂಬ್ರಿ. ಯಾಕಂದ್ರೆ ಆ ಊರಾಗ ಕರೆಂಟೇ ಇರಲ್ಲ. ನಾವು ಹೊಂಟಿರೋ ಊರ ಕುರುಮ ಗ್ರಾಮ. ಈ ಕುರುಮ ಗ್ರಾಮಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಪೂರ್ವ ದಿಕ್ಕಿನಲ್ಲಿರುವ ಬೆಟ್ಟಗಳ ನಡಬರ್ಕ್ ಹೋಗಬೇಕು. ಇವಾಗ ನನ್ನ ಸುತ್ತಮುತ್ತ ನೀವು ನೋಡಕತ್ತಿದ್ದು ನಮ್ಮ ಭಾರತದ ಪೂರ್ವ ದಿಕ್ಕಿನಲ್ಲಿರುವ ಬೆಟ್ಟಗಳು. ಈ ಊರಿಗೆ ಹೋಗ್ಬೇಕಂತಂದ್ರು ಯಾವುದೇ ಬಸ್ಸು ಇರಲ್ಲ, ಡೈರೆಕ್ಟ್ ಆಟೋಗಳು ಹೋಗಲ್ಲ, ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕು. ಯಾವುದೋ ಒಂದು ಊರಿಗೆ ಬಂದು ಇಳಿದೀನಿ ಇವಾಗ. ಈ ಊರದಿಂದ ಇಷ್ಟು ಸಣ್ಣದ ನೋಡ್ರಿ ರೋಡ. ಕುರುಮ ಗ್ರಾಮಣ ಇದು ಇಷ್ಟೇ. ಓಕೆ ಬಾಯ್. ಹಳ್ಳಿ ಒಳಗೆ ಹೈಸ್ಕೇಸಿಂದ್ರೆ ಆ ಊರಿಗೆ ತಲುಪಬೇಕು ನಾವು. ಈ ಬ್ಯಾಗ್ ಹೊತ್ಕೊಂಡು ತಿರುಗಾಡಿ ಬೆನ್ನೆಲ್ಲ ನೋವು ಬರ್ತದೆ. ಇವಾಗಿನ ರೋಡ್ ಡೆವಲಪ್ಮೆಂಟ್ ಮಾಡಕತ್ತಾರ ಈ ಜಾಗದಾಗ. ಬಟ್ ಇನ್ನೂ ಇಲ್ಲಿರುವ ಹಳ್ಳಿಗಳು 50 ವರ್ಷ ಹಿಂದೆ ಅದಾವ. ఇది ఎక్కడ దొరుకుంటుంది ఇది? భూమి మీద వరి పంట వేస్తున్నామా, అలాగే పంట మీద అడవి దొంక కొట్టుకొని అవన్నీ కాల్చి అది ಮೊಕ್ಕ ತಪ್ಪಲ್ಲ. ಇದೇ ಬೆಟ್ಟಗಳಲ್ಲಿ ಬೆಳೆಯುವ ಮರಗಳನ್ನು ಯೂಸ್ ಮಾಡ್ಕೊಂಡಿಗೆಸಿಂದ್ರೆ ಕಸ್ಬಾರಿಗೆಯನ್ನು ರೆಡಿ ಮಾಡ್ಲಕತ್ತಾರ. ನಾವು ಡಿಮಾರ್ಟ್ ಅಂಗಡಿಗಳೊಳಗೆ ಕಸ್ಬಾರ್ಗಿ ತೋತಿ ಗೊತ್ತೇನ್ರಿ, ಮನ್ಯಾಗ ಹುಡುಗಕ್ಕೆ ಅವು ಇಲ್ಲೇ ರೆಡಿ ಅಲ್ಲಕತ್ತಾವ ನೋಡ್ರಿ. ಇದೇ ಕಸ್ಬಾರ್ಗಿ ಈ ರೀತಿ ಗಂಟು ಕಟ್ಕೇಸಿಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಹಾಕಿದ್ರೆ ರೆಡಿ ಆಗ್ತದೆ ನೋಡ್ರಿ. ಪರ್ಫೆಕ್ಟ್ ಕಸ್ಬಾರ್ಗಿ. ಪ್ಲಾಸ್ಟಿಕ್ನ ಇವ್ರು ಹಾಕಲ್ಲ, ಬಂಡಲ್ಗಪ್ಪ ಇಷ್ಟೇ ರೆಡಿ ಮಾಡ್ಕೇಸಿಂದ್ರೆ ಫ್ಯಾಕ್ಟ್ರಿ ಕೊಟ್ಟು ಕಳಿಸ್ತಾರೆ. ಆ ಫ್ಯಾಕ್ಟ್ರಿ ಒಳಗೆ ಪ್ಲಾಸ್ಟಿಕ್ಕನ್ನು ಹಾಕ್ತಾರೆ. ಬಿಸಿಲು ಕೂಡ ಜಾಸ್ತಿ ಅದ, ತಂಪಾಗಬೇಕೀಗ ತಲೆಗೆ. ಅದ್ರ ಸಂಬಂಧ ಈ ಮರದ ಟೋಪಿಯನ್ನು ಮಾಡ್ಯಾನ ಅಣ್ಣ. ಬಾಯ್ ಟಾಟಾ. ಫಾರೆಸ್ಟ್ ವರ್ಕರ್ಸಪ್ಪ ಇವರು. ಕೊನೆಗೂ ಕುರುಮ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ನಾವು ವೇದಿಕ್ ಕಲ್ಚರನ್ನು ನೋಡ್ಬೋದು. ಇದೊಂದು ಹಿಡನ್ ವಿಲೇಜ್ ಅಂತಂದು ಹೇಳ್ಬೋದು ನಮ್ಮ ಭಾರತದಲ್ಲಿ. ಇವಾಗ ನಾ ಇಲ್ಲಿ ಇರಬೇಕಪ್ಪ ಅಂತಂದ್ರೆ ಒಬ್ಬರದು ಪರ್ಮಿಷನ್ ತೊಗೋಬೇಕು. ಅವ್ರಿನ್ನ ಬಂದಿಲ್ಲ. ಅವ್ರು ಬಂದ್ಗಳೇ ಅವ್ರ ಜೊತೆ ಮಾತಾಡಿ ಅವ್ರು ಸ್ವಲ್ಪ ಅಪ್ಲಿಕೇಶನ್ ಕೊಡ್ತಾರೆ. ಆ ಅಪ್ಲಿಕೇಶನ್ ನಾನು ಓದಿ ಸಹಿ ಮಾಡಿಂದೆ ಈ ಜಾಗದಾಗ ನಾನು ಒಂದಿನ ಇರ್ಬೋದು. ಹಿಟ್ಟು ಬೀಸಬೇಕು, ತೊಗರಿ ಬೇಳೆ ಹೊಡಿಬೇಕಪ್ಪ ಅಂತಂದ್ರೆ ಯಾವುದೇ ಮಷೀನನ್ನು ಯೂಸ್ ಮಾಡಲ್ಲ, ಕೈ ಮುಖಾಂತರ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಈ ಊರಾಗ ಕರೆಂಟೇ ಇಲ್ಲ. ನನಗೊಂದು ಫಾರ್ಮ್ ಎಲ್ಲ ತುಂಬಿ ಸಹಿ ಮಾಡಿದೆ. ನನಗೆ ಇರ್ಲಿಕ್ಕೆ ಒಂದು ಜಾಗ ಕೊಟ್ಟಾರ. ಆ ಜಾಗದಾಗ ಇವತ್ತು ರಾತ್ರಿ ನಾನು ಇರ್ಬೋದು. ಇವತ್ತಿಂದ ನನ್ನ ಜೀವನ ಸ್ಟಾರ್ಟ್ ಆಗ್ತದ ಈ ವೇದಿಕ್ ಹಳ್ಳಿ ಒಳಗೆ. ಈ ರೀತಿ ಹಳ್ಳಿ ನಾ ಭಾರತದಲ್ಲೇ ಎಲ್ಲಿ ನೋಡಿಲ್ಲ. ನೀವೇ ಮುಂದೆ ನೋಡ್ಕೋತೀರಿ ಏನೇನಾದ ಈ ಹಳ್ಳಿ ಒಳಗೆ, ಈ ಹಳ್ಳಿ ಜನರು ಯಾವ ರೀತಿ ಬದುಕ್ತಾರೆ. ಇದನ್ನು ನಾವು ಒಂದು ಹಳೆ ಕಾಲದಲ್ಲಿರುವ ಶ್ರೀರಾಮನ ಮತ್ತು ಶ್ರೀಕೃಷ್ಣನ ಹಳ್ಳಿ ಅಂತಂದು ಹೇಳ್ಬೋದು. ಇವಾಗ ಫಸ್ಟಿಗೆ ಈ ಊರನ್ನ ನೋಡ್ಬೇಕಂದ್ರೆ ನಾನು ಜಳಕ ಮಾಡ್ಕೇಸಿಂದ್ರೆ ರೆಡಿ ಆಗಬೇಕು. ಬೆಳಿಗ್ಗೆ ಅಂತೂ ಎಲ್ಲಿ ಜಳಕ ಮಾಡಿಲ್ಲ. ಎಲ್ಲಿ ನೋಡ್ತೀವಿ ನೋಡ್ರಿ ಈ ರೀತಿ ಚಿಕ್ಕ ಬಾವಿಗಳು ಇದ್ದಿರ್ತಾವ. ನಾವು ನೀರು ಕುಡಿಬೇಕು, ಜಳಕ ಮಾಡಬೇಕಪ್ಪ ಅಂತಂದ್ರೆ ಈ ಬಕೆಟನ್ನು ಬಾವಿ ಒಳಗೆ ಬಿಟ್ಟು ನೀರನ್ನು ತೆಗೆದು
ನೀರು ಕುಡಿಬೇಕು, ಜಳಕ ಮಾಡಬೇಕು. ಮತ್ತು ಯಾವುದೇ ನೀರು ಸಿಗಲ್ಲ ನಮಗಿಲ್ಲಿ. ನಾ ಏನಾರ ಮಾಡೋಕೆ ಹೋದ್ರೆ ಒಂದು ಕಾಂಡಿ ಆಗ್ತದೆ ನೋಡ್ರಿ. ಇಲ್ಲಿ ಅದು ರೌಂಡಾಗಿ ತಿರ್ಗಾದಿದ್ದೈತದಾಗ ನಟ್ಟೆ ಬಿಸ್ತು ಭಾಳ ಸ್ಪೀಡ್ ಜಗದೆ ಕಾಣ್ತದೆ. ನಾನು ಇವಾಗ ಜಳಕ ಮಾಡ್ಬೇಕಪ್ಪ ಅಂತಂದ್ರೆ ನೀರು ತೆಗೆದು ಇಲ್ಲೇ ಜಳಕ ಮಾಡಬಾರ್ದು. ಯಾಕಂದ್ರೆ ನಾವು ಜಳಕ ಮಾಡಕತ್ತಾಗ ನೀರು ಬಾವಿ ಒಳಗೆ ಸಿಡಿತಾವ ಮತ್ತು ಅವು ಮಲಿನ ಆಗ್ತಾವ. ಈ ಬಕೆಟನ್ನು ತೊಗೊಂಡು ಅಲ್ಲಿ ದೂರಕ್ಕೆ ಹೋಗಿ ಜಳಕ ಮಾಡಬೇಕು. ಇಲ್ಲಿ ಜಳಕ ಮಾಡುವಾಗ ಸಾಬೂನು ಯೂಸ್ ಮಾಡೋಂಗಿಲ್ಲ, ಸೋಪ್ ಯೂಸ್ ಮಾಡೋಂಗಿಲ್ಲ. ನಾರ್ಮಲ್ಲ ನೀರನ್ನೇ ಮೈ ಮ್ಯಾಗ ಹಾಕೋಬೇಕು. ಇದೇ ನೀರೊಳಗೆ ಸಾಕಷ್ಟು ಮಿನರಲ್ಸ್ ಅದಾವಪ್ಪ ಅಂತನ್ನೋದು ಇಲ್ಲಿನ ಜನದ ನಂಬಿಕೆ. ಅವು ಏನಾದರೂ ಯೂಸ್ ಮಾಡಿದೆವಪ್ಪ ಅಂತಂದ್ರೆ ಮತ್ತು ಇಲ್ಲಿರುವ ನೇಚರ್ಗೆ ಹಾಳಾಗ್ತದ. ಹೀಗಾಗಿ ಡೈರೆಕ್ಟ್ ಬರೀ ನೀರು ಹಾಕೊಳ್ಳೋದು. ಇಲ್ಲಿ ಹಲ್ ತಿಕ್ಕೋಬೇಕಪ್ಪ ಅಂತಂದ್ರೆ ಕೂಡ ನಾವು ಬೇವಿನ ಗಿಡದ ಕಡ್ಡಿ ಯೂಸ್ ಮಾಡ್ಕೊಂಡು ಹಲ್ ತಿಕ್ಕೋಬೇಕು. ಇವಾಗ ಹಾಕೊಂಡಿದ್ದ ಬಟ್ಟೆನ ಜಳಕ ಮಾಡಿಂದ ಇದೇ ಹಾಕೊಳ್ಳೋಂಗಿಲ್ಲ, ಬೇರೆ ಬಟ್ಟೆ ಹಾಕೋಬೇಕು. ಇಲ್ಲಿನ ರೂಲ್ಸ್ ಅವು. ಜಳಕ ಮಾಡಿಂದೆ ಫಸ್ಟ್ ನಾವು ಇಲ್ಲಿರುವ ತುಳಸಿ ನಾಮವನ್ನು ಹಚ್ಕೋಬೇಕು. ಇವಾಗ ಹಚ್ಕೊಂಡಿದ್ದು ನಾಮ, ಈ ಸದ ಇದ್ರ ತಳಗೆ ಬೀಳೋದು ತುಳಸಿ. ಎರಡೂ ಸೇರಿಸಿ ತುಳಸಿ ನಾಮ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಈ ಊರೊಳಗೆ ಎಷ್ಟು ದಿನ ನಾನು ಇರ್ತೀನೀಗ ಅಷ್ಟು ದಿನ ತನಕ ಯಾವಾಗಲೂ ನಾನು ಈ ಜಪವನ್ನು ನುಡಿತಾ ಇರಬೇಕು. ಹರೇ ಕೃಷ್ಣ 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 ಹರೇ ಹರೇ. ಇಲ್ಲಿರುವ ಪ್ರತಿಯೊಂದು ಮನೆಗಳು ಮಣ್ಣಿನಿಂದ ಕಟ್ಟ್ಯಾರ. ಬೇಸಿಗೆಗಾಲದಾಗ ಇವು ತಂಪು ಕೊಡ್ತಾವ, ಚಳಿಗಾಲದಾಗ ಬೆಚ್ಚಗೆ ಕೊಡ್ತಾವ. ಇಲ್ಲಿರುವ ಡೋರ್ ಲಾಕ್ ಸಿಸ್ಟಮ್ ನೋಡ್ರಿ ಯಾವ ರೀತಿ ಅದ. ಒಂದು ಕಟ್ಟಿಗೆ ಇದ್ದಿರ್ತದ, ಆ ಕಟ್ಟಿಗೆ ತೆಗೆದುಗಳೇ ಡೋರ್ ಓಪನ್ ಆಗ್ತಿರ್ತದ. ಪೂರ್ತಿ ಮನೆ ಕಟ್ಟುವಾಗ ಮಣ್ಣ, ಕಟ್ಟಿಗೆ, ಕಲ್ಲ ಇವು ಮೂರನ್ನೇ ಯೂಸ್ ಮಾಡ್ಯಾರ. ಇನ್ನೊಂದು ಸ್ವಲ್ಪ ಕೆಬ್ಬಣಗಳನ್ನು ಕೂಡ ಯೂಸ್ ಮಾಡ್ಯಾರ. ಯಾರಾದರೂ ಹೊರಗಿನವ್ರು ಬಂದು ಇಲ್ಲಿ ಇರಬೇಕಪ್ಪ ಅಂತಂದ್ರೆ ಅವ್ರಿಗೆ ಇರಬೇಕಪ್ಪ ಅಂತಂದು ಇಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡ್ಯಾರ. ಇವಾಗ ನಾ ಇದ್ದೀನಿ ಈ ರೂಮ್ದಾಗ. ಪ್ರತಿಯೊಂದು ರೂಮ್ದಾಗ ಮೂರು ಬೆಡ್ಗಳು ಇದ್ದಿರ್ತವ. ಬಟ್ ಲೈಟ್ ಇರಲ್ಲ, ಫ್ಯಾನ್ ಕೂಡ ಇರಲ್ಲ. ಕರೆಕ್ಟಾಗಿ ನೀಟಾಗೆ ನಾವು ಈ ರೂಮನ್ನು ಇಟ್ಕೋಬೇಕು. ನಮ್ಮ ಬಟ್ಟೆಗಳನ್ನು ಕೂಡ ಒಂದು ಕಡೆ ಮಡಚಬೇಕು. ಇದೇ ರೀತಿ ನಾವು ಮುಂದೆ ಬಂದಗಳೇ ನಮ್ಗೆ ಟಾಯ್ಲೆಟನ್ನು ಕಾಣ್ತದ. ಈ ರೀತಿಯಲ್ಲಿ ಟಾಯ್ಲೆಟ್ ಸಿಸ್ಟಮ್ ಇದ್ದಿರ್ತದ. ಇದನ್ನು ತೆಗೆದು ಇಲ್ಲಿ ಕುಂದಿರಬೇಕು. ನಾವು ಕೆಲಸ ಮುಗಿದಿಂದ ಇಲ್ಲಿ ಬೂದಿ ಇದ್ದಿರ್ತದ. ಈ ಬೂದಿಯನ್ನು ಒಳಗೆ ಹಾಕಿ ಅಲ್ಲಿ ಕೈ ತಕ್ಕೋಬೇಕು. ಈ ಟಾಯ್ಲೆಟ್ ಮಾತ್ರ ನನಗೆ ಯುನೀಕ್ ಅನ್ನಿಸ್ತು. ಲಡಾಖಲ್ಲಿ ಕೂಡ ಸೇಮ ಇದೇ ರೀತಿಯೇ ಇತ್ತು. ಆಂಧ್ರ ಪ್ರದೇಶದಲ್ಲಿ ಇಷ್ಟು ಬಿಸಿಲಿದ್ರು ಈ ಒಂದು ಜಾಗದಾಗ ತಂಪದ. ಅದು ಈ ಮನೆಗಳು ಸುತ್ತಮುತ್ತನೇ. ಇನ್ನೊಂದು ಸ್ವಲ್ಪ ನಾವು ಅಲ್ಲಿ ಹೋದೆವಪ್ಪ ಅಂತಂದ್ರೆ ಪೂರ್ತಿ ಕಾವಾತದ ನಮಗೆ. ಇವಾಗ ನನ್ನ ಬಳಿ ಏರ್ಟೆಲ್ ಸಿಮ್ ಕೂಡ ಅದ, ಜಿಯೋ ಸಿಮ್ ಕೂಡ ಅದ. ಎರಡೂ ಸಿಮ್ದಾಗೂ ನೆಟ್ವರ್ಕೇ ಇಲ್ಲ. ಯಾವ ಫೋನ್ ಕೂಡ ನನಗೆ ಬರೋದೇ ಇಲ್ಲ. ನಾನು ಎಲ್ಲಿ ಫೋನ್ ಮಾಡೋದೇ ಇಲ್ಲ. ಫೋನ್ ಬ್ಯಾಟ್ರಿ ಕೂಡ ಡೌನ್ ಆಗ್ಯದ. ಇಲ್ಲಿ ಚಾರ್ಜಿಗೆ ಇಡಬೇಕಂದ್ರೆ ಕರೆಂಟು ಇಲ್ಲ. ಇದು ಫೋನ್ ಸ್ವಿಚ್ ಆಫ್ ಆಗ್ತದೆ. ಇವಾಗ ನನ್ನ ಬಳಿ ಪವರ್ ಬ್ಯಾಂಕ್ ಅದ. ಆ ಪವರ್ ಬ್ಯಾಂಕ್ದಿಂದ ಈ ವಿಡಿಯೋನ ಮಾಡಕತ್ತೀನಿ. ಈ ಫೋನಿಗೆ ಇಷ್ಟನ್ನು ಚಾರ್ಜ್ ಮಾಡ್ಬೋದು. ಪೂರ್ತಿ ಎಕ್ಸೈಟ್ಮೆಂಟ್ ಆಗಿ ನಾನು ಈ ಊರೊಳಗೆ ಇವತ್ತು ರಾತ್ರಿ ಯಾವ ರೀತಿ ಕಳೀತೀನಿ ಅಂತಂದು. ಬಟ್ ಇನ್ನೂ ಇದು ಬರೇ ಟ್ರೇಲರ. ಮುಂದೆ ನೀವೇ ನೋಡ್ಕೋತೀರಿ ಯಾವ ರೀತಿ ಇದ್ದಿರ್ತದ. ಇಲ್ಲಿರುವ ಅಡುಗೆ ಮನೆ ಒಳಗೆ ಅಡುಗೆಯನ್ನು ಕಟ್ಟಿಗೆಯಿಂದಲೇ ರೆಡಿ ಮಾಡ್ತಿರ್ತಾರೆ. ಬಟ್ ಇಲ್ಲಿರುವ ಒಲೆಗಳೇನದ ಇವಾಗ ಪ್ರತಿ ಒಲೆಗಳಿಗೂ ಹೆಂಡಿಯನ್ನು ಸಾರಿಸಿರ್ತಾರೆ. ಇಲ್ಲಿ ಅಡುಗೆ ಮಾಡಬೇಕಪ್ಪ ಅಂತಂದ್ರು ಟ್ರೆಡಿಷನ್ ರೀತಿಯಿಂದನೇ ಅಡುಗೆ ಮಾಡ್ತಾರೆ. ಚಿಕ್ಕ ಹುಡುಗರು ಕೂಡ ಶ್ರದ್ಧೆಯಿಂದ ಕೆಲಸ ಮಾಡ್ತಿರ್ತಾರೆ. ಈ ಜಾಗದಾಗ ವೇದ ಪುರಾಣಗಳು ಶಾಸ್ತ್ರಗಳನ್ನು ಸಣ್ಣ ಹುಡುಗರು ಕೂಡ ಓದ್ತಿರ್ತಾರೆ. ಈ ಊರಾಗ ಊಟ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೇ ಕುರ್ಚಿ ಟೇಬಲ್ ಇರಲ್ಲ. ನೆಲದ ಮೇಲೆ ಕೂತು
ಊಟ ಮಾಡಬೇಕು. ಈ ಜಾಗದಾಗ ಪ್ರತಿಯೊಂದು ಮನೆ ಮತ್ತು ಸಣ್ಣ ಸಣ್ಣ ಬಿಲ್ಡಿಂಗ್ ಏನು ಅದಾವೀಗ ಅದ್ರದೊಳಗೆ ಡೈಲಿ ಈ ಸೆಗಣಿಯನ್ನು ಸಾರಿಸ್ತಿರ್ತಾರೆ. ಈ ಮನೆ ಕಟ್ಟಬೇಕಪ್ಪ ಅಂತಂದ್ರೆ ಮಣ್ಣು ಸುಣ್ಣ ಬೇಕು. ಹೊರಗಿನಿಂದ ಏನೂ ತರಲ್ಲ, ಎಲ್ಲ ಇದೇ ಜಾಗದಾಗ ರೆಡಿ ಮಾಡಿ ಮನೆ ಕಟ್ತಿರ್ತಾರೆ. ಇದು ಮಣ್ಣ, ಇದು ಇಲ್ಲಿ ಸುಣ್ಣ ರೆಡಿ ಮಾಡೋದು. ಬರೇ ಮಣ್ಣ ಕಲ್ಲದಿಂದ ಮನೆ ಕಟ್ಟಿದಗಳೇ ಬೀಸ್ತಿರ್ತದೆ. ಅದಕ್ಕಾಗಿ ಮೇಲ್ಗಡೆ ಪ್ಲಾಸ್ಟರ್ ಮಾಡ್ಬೇಕಾಗ ಸಿಮೆಂಟ್ ಯೂಸ್ ಮಾಡಲ್ಲ, ಅದ್ರ ಬದಲಿ ಸುಣ್ಣವನ್ನು ಯೂಸ್ ಮಾಡ್ತಿರ್ತಾರೆ. ಅಲ್ಲಿ ಸುಣ್ಣ ರೆಡಿ ಮಾಡ್ತಿರ್ತಾರೆ. ಅದನ್ನು ತೊಗೊಂಡು ಕೇಸಿಂದ್ರೆ ಈ ಜಾಗದಾಗ ಹಾಕಿ ಪೂರ್ತಿ ಒಂದು ಎತ್ತಿಗೆ ಅದನ್ನು ಕಟ್ಟಿ ತಿರುಗಿಸಿ ಇದನ್ನು ಪೇಸ್ಟ್ ಮಾಡ್ತಾರೆ. ಪೇಸ್ಟ್ ಮಾಡಿಂದ ಇದೇ ಪೇಸ್ಟ ಆ ಗೋಡಿ ಮ್ಯಾಗ ಹಚ್ತಿರ್ತಾರೆ. ಇಲ್ಲಿದ್ದವ್ರ ಜನರ ಬಳಿ ಒಬ್ಬರ ಬಳಿ ಕೂಡ ಫೋನೇ ಇರೋದಿಲ್ಲ. ಎಮರ್ಜೆನ್ಸಿಗೆ ಯಾರಾದ್ರೂ ಇವ್ರಿಗೆ ಫೋನ್ ಮಾಡ್ಬೇಕಪ್ಪ ಅಂತಂದ್ರೆ ಲ್ಯಾಂಡ್ ಫೋನ್ ಇದ್ದಿರ್ತದೆ, ಅದೇ ಲ್ಯಾಂಡ್ ಫೋನಿಗೆ ಫೋನ್ ಮಾಡಬೇಕು. ಓಕೆ ಓಕೆ ಅಟ್ರಮ್ಮಂಟ ಪ್ರಭು. ಓಕೆ ಓಕೆ ಊಟ ಅಂತೂ ಮಾಡೋದೈತು. ಇನ್ನು ಊಟ ಕರಗಬೇಕಪ್ಪ ಅಂತಂದ್ರೆ ಈ ಜಾಗದಾಗ ನಾವು ಕೂಡ ಸೇವಾ ಮಾಡಬೇಕು. ಇಲ್ಲಿ ಟೂರಿಸ್ಟ್ಗಳು ಬರ್ತಿರ್ತಾರೆ, ಈಗ ಅವ್ರಿಗೆ ಕೂಡ ಪ್ರಸಾದ ಇದ್ದಿರ್ತದೆ. ಅವ್ರಿಗೆ ತಾಟ್ ತೊಳಿಲಕ್ಕ ಗ್ಲಾಸ್ ತೊಳಿಲಕ್ಕ ನೀರು ಬೇಕು, ಅದನ್ನು ನಾ ಇವಾಗ ತುಂಬಿಡ್ಲಕತ್ತೀನಿ. ಭಗವದ್ಗೀತೆದೊಳಗೆ ಕೃಷ್ಣ ಯಾವ ರೀತಿ ಹೇಳನೆಗ ನಾವು ಜೀವನ ಬದುಕಬೇಕಪ್ಪ ಅಂತಂದು ಅದೇ ರೀತಿ ಈ ಊರೊಳಗೆ ಜೀವನವನ್ನು ಬದುಕ್ತಿರ್ತಾರೆ. ಇನ್ನೇನು ನಾವೇನು ಊಟ ಮಾಡಿದೆವು ಈಗ, ಆ ಊಟದಾಗ ಬದನೆಕಾಯಿ ಪಲ್ಯ ಇತ್ತು, ಬೇಳೆ ಸಾಂಬಾರಿತ್ತು, ರೈಸ್ ಕೂಡ ಇತ್ತು. ಆ ಮೂರನ್ನು ಇದೇ ಜಾಗದಾಗೆ ಬೆಳೆದಿರ್ತಾರೆ. ಇವ್ರು ಬೆಳೆದಿದ್ದಾನೆ ಇವರೇ ತಿಂತಿರ್ತಾರೆ, ಹೊರಗಿಂದ ಏನೂ ಖರೀದಿ ಮಾಡಲ್ಲ. ದುಷ್ಟ್ವಾತ್ ಪಾಂಡವಾನಿಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಮಾಚಾರ್ಯಮಾಕೀಂಚಮು ಯೂಢಂ ದ್ರುಪದಪುತ್ರೇಣ ತವ ಶಿಷ್ಯೇನ ಧೀಮತ ಪತ್ರುಶೂರಮಹೇಶ್ವಾಸ ಭೀಮ ಅರ್ಜುನ ಸಮೈದಿ ಯೂಧಾನ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಇಷ್ಟು ಚಿಕ್ಕ ಹುಡುಗರು ಕೂಡ ವೇದ ಮಂತ್ರಗಳ ಅಭ್ಯಾಸವನ್ನು ಮಾಡ್ತಿರ್ತಾರೆ. ನಿಂದೂರು ಯಾವುದು? ನಂದು ಕರ್ನಾಟಕ. ಕರ್ನಾಟಕ ಬಲ್ಲಿ ಯಾವುದು ಊರು? ಬಳ್ಳಾರಿ. ನೋಡ್ರಿ, ಇವನು ಕೂಡ ನಮ್ಮ ಕರ್ನಾಟಕದ ಬಳ್ಳಾರಿ ಹುಡುಗ. ನಿನ್ನ ಹೆಸರು? ಆರ್ಯನ್. ಆರ್ಯನ್. ಇಲ್ಲಿರುವ ಆಶ್ರಮದೊಳಗೆ ಇಲ್ಲಿನ ಸಣ್ಣ ಹುಡುಗರು ಇರ್ತಾರೆ. ಕೃಷ್ಣ 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 ರಾಮ 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 ಕೃಷ್ಣ 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 ರಾಮ ರಾಮ. ಸುತ್ತಮುತ್ತ ಏನೇನು ನೋಡ್ತಿರ್ಗ ಇದು ಹುಟ್ಟು ಜಾಗ ಇದೇ ಊರಿನವ್ರದೇ. ನಮ್ಮ ಊಟಕ್ಕೆ ಏನೇನು ಬೇಕಾಗ್ತಿರ್ತದಾಗ ಅದನ್ನೆಲ್ಲ ಬೆಳೆ ಈ ಜಾಗದಾಗ ಬೆಳೀತಿರ್ತಾರೆ. ಎತ್ತಿನ ಬಂಡಿ ಮತ್ತು ಕುದುರೆ ಬಂಡಿ ಕೂಡ ಇದೇ ಜಾಗದಾಗೆ ತಯಾರಿಸ್ತಾರೆ. ಈ ಊರೊಳಗೆ ಮನೆಗಳದಾವ, ದೇವಾಲಯ ಅದ, ಭೋಜನಾಲಯ ಅದ, ಇದ್ರ ಜೊತೆಗೆ ಗೋಶಾಲೆ ಇರಲೇಬೇಕು. ಇನ್ನೇ ಒಂದು ಆಕಳ ಗೇಟ್ ತೆಗೆನ ಹೊರಗೆ ಹೋಗಿತ್ತು, ಅಣ್ಣ ಅದಕ್ಕೆ ಬೆದರ್ಸನ ತಂತಾನೆ ಒಳಗೆ ಬತ್ತು ನೋಡ್ರಿ. ಅದು ಪ್ರತಿಯೊಂದು ಆಕಳಕ್ಕೂ ಹೆಸರಿಟ್ಟಾರ. ಇವು ಫ್ರೆಂಡ್ಲಿ ಆಕಳುಗಳು, ಯಾರಿಗೂ ಇರಲಿ, ಇವು ಸಿಟ್ಟೆ ಇರಲಿ, ಇವಕ್ಕೆ ನಾರ್ಮಲಾಗಿ ತಿಂತಿರ್ತಾವ, ಹೊಲದಾಗೆಲ್ಲ ತಿರುಗಾಡ್ತಿರ್ತಾವ, ಮನುಷ್ಯರ ಜೊತೆನೆ ಬದುಕ್ತಿರ್ತಾವ. ಇವು ಜಾಸ್ತಿ ಧರ್ಮ. ಆಯುರ್ವೇದಿಕ್ ಮೆಡಿಸಿನ್ ಕೂಡ ತಯಾರು ಮಾಡ್ತಾರೆ. ಇದ್ರ ಜೊತೆಗೆ ಹಲ್ಪುಡಿ ಕೂಡ ತಯಾರು ಮಾಡ್ತಾರೆ. ಈ ಹಲ್ಪುಡಿ ತಯಾರು ಮಾಡೋಕೆ ಆಕಳದು ಸೆಗಣಿ ಬೇಕು. ಆ ಸೆಗಣಿಯನ್ನು ಒಂದು ಕಡೆ ಗೊಳೆ ಮಾಡ್ಕೊಂಡು ಕೇಸಿಂದ್ರೆ ಒಯ್ಲಾಕತ್ತಾರ. ಒಣಗಿದ ಸೆಗಣಿಯನ್ನು ತೊಗೊಂಡು ಕೇಸಿಂದ್ರೆ ಇವಾಗ ಹುಲ್ಲಾಗಿಟ್ಟು ಸುಡ್ತಿರ್ತಾರೆ. ಇದು ನಿನ್ನೆ ರೆಡಿ ಮಾಡಿದ್ದು ಟೀ ಪೌಡರ್ ನೋಡ್ರಿ. ಲವಂಗಾಲು, ಇಲಾಚಿ ಪೌಡರ್, ಇಲಾಚಿ ಪೌಡರ್, ಸ್ಮೆಲ್. ಅದೇ ಒಂದು ಪೌಡರ್ ಒಳಗೆ ಲವಂಗ ಮತ್ತು ಇಲಾಚಿನ ಕುಟ್ಟಿ ಹಾಕ್ತಿರ್ತಾರೆ, ಸ್ಮೆಲ್ ಬರ್ಲತ್ತಂದು. ಇಲ್ಲಿ ಇರ್ಬೇಕಪ್ಪ ಅಂತಂದ್ರೆ ಯಾವುದೇ ಇವರು ರೊಕ್ಕ ತಗೊಳ್ಳಲ್ಲ ನಮ್ಮ ಕಡೆಯಿಂದ.
ಬರೀ ನಮ್ಮ ಕಡೆ ಏನಾಗ್ತದೆ ಅದನ್ನು ಸೇವೆ ಮಾಡಬೇಕು. ಇಲ್ಲಿರುವ ಪ್ರತಿಯೊಬ್ಬರು ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ದುಡಿದಕೇಶಂದ್ರೆ ಅವ್ರ ಕೆಲಸ ಅವರೇ ಮಾಡಿಕೊಂಡು ಈ ಜಾಗದಾಗ ಬದುಕ್ತಿರ್ತಾರೆ, ವೇದ ಮತ್ತು ಪುರಾಣಗಳನ್ನು ಓದ್ಕೋತ. ಇಲ್ಲಿರುವ ಪ್ರತಿಯೊಬ್ಬರು ಜನರು ಡೈಲಿ 2 ಸಲ ಜಳಕ ಮಾಡ್ತಿರ್ತಾರೆ, ಬೆಳಗ್ಗೆ ಮತ್ತು ಸಾಯಂಕಾಲ. ಇವಾಗ ಸಾಯಂಕಾಲ ಜಳಕ ಮಾಡ್ಕೇಶಂದ್ರೆ ಆರತಿ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಎಲ್ಲ ಬತ್ತಿಲ್ಲಿ ಈ ಜಾಗದಾಗ ಯಾವುದೇ ಲೈಟ್ ಇರಲ್ಲ, ದೀಪಗಳನ್ನೇ ಹಚ್ಚಿರ್ತಾರೆ. ದೇವಾಲಯದೊಳಗೆ ಭಜನಾ ಮತ್ತು ಪೂಜೆಗಳು ನಡೀಲಕ್ಕತ್ತದ. ಬರೀ ದೀಪ ಹಚ್ಕೊಂಡು ಕೇಸಿಂದ್ರ ಈ ಊರು ತುಂಬ ಒಂದರ ಲೈಟ್ ಕಾಣ್ತಾ ಮಾಡಿದೆ. ರಾತ್ರಿ ಆಗಿಂದ ಒಂದೂ ಲೈಟ್ ಕೂಡ ಕಾಣಲಿಲ್ಲ. ಇವಾಗ 2 ತಾಸು ತನಕ ಭಜನಾ ನಡೆಸಿ ಆಮೇಲೆ ಅನ್ನ ಪ್ರಸಾದ ತೊಗೊಂಡು ಯಾರು ವಿದ್ಯಾಭ್ಯಾಸ ಮಾಡಬೇಕು ಅವ್ರು ಮತ್ತೆ ದೀಪ ತಳಗೆ ಕೂತು ವಿದ್ಯಾಭ್ಯಾಸ ಮಾಡಿ ನಾಳೆ ಬೆಳಿಗ್ಗೆ ಮತ್ತು 3 ಗಂಟೆಗೆ ಎದ್ದು ಕೇಸಿಂದ್ರ ಭಜನಾ ಮತ್ತು ಪೂಜೆನ ಸ್ಟಾರ್ಟ್ ಮಾಡಬೇಕು. ಈ ಊರಿಂದು ಲೈಫ್ ಬೆಳಿಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅವಾಗ ನಾವಿನ್ನ ಮಕ್ಕೊಂಡಿರ್ತೀವಿ ನಮ್ಮೂರ ಕಡೆ. ಪ್ರಸಾದ ಅಂತೂ ತೊಗೊಂಡೇವಿ. ಇವಾಗ ಮಕ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಬಿಡೋಣ ಜಲ್ದಿ. ಬೆಳಿಗ್ಗೆ 3 ಗಂಟೆಗೆ ಇಲ್ಲಿ ಜನಗಳು ಎದಕ್ಕೇಶಂದ್ರೆ ಜಳಕ ಮಾಡಿ ಫ್ರೆಶ್ ಆಗಿ ಆ ಗುಡಿಗೆ ಹೋಗಿ ಭಜನವನ್ನು ಮಾಡಿದ್ರು. ನಿನ್ನೆ ರಾತ್ರಿ ಏನು ಭಜನೆ ಮಾಡಿದ್ರು ಅದೇ ರೀತಿ ಭಜನವನ್ನು ಮಾಡಿದ್ರು. ಆಂಧ್ರ ಪ್ರದೇಶದ ಲಾಸ್ಟ್ ಡೇದು ಪೂರ್ವಘಟ್ಟದ ಬೆಟ್ಟಗಳಲ್ಲಿ ಮುಕ್ತಾಯ ಆಗ್ತದ ಆಂಧ್ರ ಪ್ರದೇಶ ಸೀರೀಸ. ಬೆಳಗ್ಗೆ 7 ಗಂಟೆನೇ ಆಗ್ಯದ. ಇವಾಗ ಉಪಹಾರಕ್ಕಾಗಿ ಇಲ್ಲಿ ಬೆಳೆದಿರುವ ಮೆಣಸಿನಕಾಯಿ ಮತ್ತು ವೆಜಿಟೇಬಲ್ಸನ್ನು ಕಟ್ ಮಾಡ್ಲಕತ್ತಾರ. ಇವ್ರಿಗೆ ಏನಾದರೂ ಬಟ್ಟೆ ಬೇಕಪ್ಪ ಅಂತಂದ್ರೆ ಮಾರ್ಕೆಟಿಗೆ ಹೋಗಿ ತರೋದಿಲ್ಲ, ಇಲ್ಲೇ ಖುದ್ದು ಅವರೇ ರೆಡಿ ಮಾಡ್ತಾರ ಬಟ್ಟೆಗಳು. ಅಲ್ಲಿ ಒಂದು ಕಡೆ ದಾರ ಅದ ನೋಡ್ರಿ, ಇಲ್ಲಿ ದಾರದ ಎಳಿಗಳು ಕಾಣ್ತಾವ. ಆಚೆ ಕಡೆ ರೆಡಿಯಾಗಿ ಅರಿವಿ ಹೊರಗೆ ಬಂದದ ನೋಡ್ರಿ. ಇದು ಒಂದು ಪೂರ್ತಿ ಮೆಕ್ಯಾನಿಸಮ್ ಇದ್ದಿರ್ತದ. ಸ್ಪರ್ಶಾಸ್ತು ಕೌಂತೆಯ ಶ್ರೀತೋಷ ಸುಖ ದುಃಖದ ಆಗಮಪಾಯಿನೋ ನಿತ್ಯ ಭಾರತ ಯಂ ಹಿ ನಾವ್ಯತಯಂತೆ ತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಸೋಮೃತತ್ವಾಯ ಕಲ್ಪತೆ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸದಾ ಉಭಯೋರಪಿ ದೃಷ್ಟಾಂತಸ್ತನಯೋ ತತ್ವದರ್ಶಿಭಿಃ. ಸಣ್ಣ ಹುಡುಗರು ಕೂಡ ಅವ್ರ ಕೆಲಸ ಅವರೇ ಮಾಡ್ತಿರ್ತಾರೆ ಈ ಜಾಗದಾಗ. ಇವಾಗ ಬೆಳಗ್ಗೆ 9 ಗಂಟೆಗೆ ಪ್ರಸಾದ ಮಾಡಿ 9:00ವರೆಗೆ ಗುರುಕುಲ ಸ್ಟಾರ್ಟ್ ಆಗ್ತದೆ ಅವರಿಗೆ. ಅವರು ಸಣ್ಣವರಿದ್ದಾಗೆ ವೇದ ಪುರಾಣಗಳದ್ದು ಅಭ್ಯಾಸ ಮಾಡ್ತಿರ್ತಾರೆ. ಪೂಜೆ ಗೀಜೆ ಎಲ್ಲ ಮುಗೀತು. ಇವಾಗ ಪ್ರಸಾದ ತೊಗೊಳಮ್ರಿ. ನಿನ್ನೆ ನಾವು ಈ ಜಾಗದಾಗ ಕೂತು ಪ್ರಸಾದ ತೊಗೊಂಡಿದ್ದೀವಿ, ರಾತ್ರಿ ಈ ಜಾಗದಾಗ ತೊಗೊಂಡಿದ್ದೀವಿ. ಬೆಳಗಿಂದ ಉಪಹಾರ ಆಗಿಂದ ಈ ಊರು ಪೂರ್ತಿ ಶಾಂತ. ಯಾರ್ಯಾರಿಗೆ ಏನೇನು ಕೆಲಸ ಇದ್ದಿರ್ತದಾಗ ಆಯಾ ಕೆಲಸವನ್ನು ಮಾಡೋಕ್ಕೆ ಹೊರಟಿರ್ತಾರೆ ಅವರು. ಹರೇ ಕೃಷ್ಣ. ಹಾಲು ಹೊಲ್ದಾಗ ಬಟಾಟೆ ಹಾಕಿದ್ರು, ಬಟಾಟಿಗಳನ್ನು ಕಿತ್ಲಕತ್ತೀವಿ. ಮಧ್ಯಾಹ್ನ ಊಟಕ್ಕೆ ಬೇಕೀಗ. ಇಲ್ಲಿದು ನಮ್ಮದು ಟೈಮ್ ಮುಗೀತು. ಇಲ್ಲಿದಿಂದ ನಾ ಬಸ್ಸಿಗೆ ಜಾಗಕ್ಕೆ ಹೋಗಬೇಕು, ಬಟ್ ಅದು ದೂರ ಅದ. ಅದ್ರ ಸಂಬಂಧ ಅಣ್ಣರು ಏನಾದಾಗ ನನಗೆ ಡ್ರಾಪ್ ಕೊಡ್ತಾರೆ. ಇವರು ಯೋಗ ಗುರುಗಳು. ಇವರು ಒಂದು ರೆಕಾರ್ಡ್ ಮಾಡಿರೋ ವರ್ಲ್ಡ್ ಒಳಗೆ ಗಿನ್ನಿಸ್ ರೆಕಾರ್ಡ್. ಏನಪ್ಪ ಅಂತಂದ್ರೆ 22,000 ಸ್ಟೂಡೆಂಟ್ಸ್ಗಳಿಗೆ, ಅದು ಟ್ರೈಬಲ್ ಸ್ಟೂಡೆಂಟ್ಗಳಿಗೆ 108 ಸಲ ಸೂರ್ಯ ನಮಸ್ಕಾರಗಳನ್ನು ಮಾಡ್ಸ್ಯಾರ. ಅದು ಬರೀ 108 ನಿಮಿಷಗಳಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ರು. ಇವಾಗ ಅವರೇ ನನ್ನನ್ನು ಡ್ರಾಪ್ ಕೊಡ್ಲಕ್ಕತ್ತಾರ. ಒಂದು 10 ಕಿಲೋಮೀಟ್ರ್ ಆಗ್ತದೆ. ಅವರು ಜಸ್ಟ್ ಇವತ್ತು ಬೆಳಿಗ್ಗೆ ಬಂದಾರ. ಹರೇ ಕೃಷ್ಣ ಹರೇ ಕೃಷ್ಣ. ಹಾಂ ಸರ್.
ಅಂತೂ ಇಂತೂ ಭಾರತದಲ್ಲಿರುವ ಒಂದು ವೇದಿಕಹಳ್ಳಿಯನ್ನು ನೋಡಿಕೊಂಡು ಅಲ್ಲಿ ಕೂಡ ಜೀವಿಸಿ ಬಂದೇವೆ. ಇವಾಗ ಶ್ರೀಕಾಕುಲಂಕ ಹೋಗುವ ಬಸ್ ಕೂಡ ನಿಂತದ ಬಸ್ ಸ್ಟ್ಯಾಂಡ್ದಾಗ. ನನ್ನ ಮುಂದ್ಗಡೆ ಏನು ನೋಡ್ತಿರ್ಗ ಇದು 1000 ವರ್ಷದ ಹಳೆಯ ಟೆಂಪಲ್ ಮುಖಲಿಂಗೇಶ್ವರ. ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಇಲ್ಲೇ ಹೊರಗದಿಂದ ನೋಡ್ರಿ. ಕೇರಳ ರಾಜ್ಯ ಮುಗೀತು, ತಮಿಳ್ನಾಡು ರಾಜ್ಯ ಮುಗೀತು, ಇವಾಗ ಆಂಧ್ರ ಪ್ರದೇಶ ಕೂಡ ಮುಗೀತು. ಇನ್ನು ಮುಂದೆ ಬಿಸಿಲು ಕೂಡ ಜಾಸ್ತಿ ಆಗ್ತದೆ. ಇವಾಗ ನಾ ಯಾವುದಾರ ಸ್ಟೇಟಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಅಲ್ಲಿಂದ ವೆದರ್ ನೋಡಿಕೆ ಎಷ್ಟಂದ್ರೆ ಹೋಗಬೇಕು, ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಈ ಬಿಸಿಲಾಗಿ ವೀಡಿಯೋ ಮಾಡೋದು ಕೂಡ ಆಗಲ್ಲ. ನೋಡಮ್ರತ್ತ ಇವಾಗ ಮುಂದೆ ನಾನು ಯಾವ ರಾಜ್ಯವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗೀತದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಅನಿಸ್ತಾ ಕಮೆಂಟ್ ಸಿಕ್ಕಿದಾಗ ಕಮೆಂಟ್ ಕೂಡ ಹಾಕಿರಿ. ಮುಂದೆ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕಪ್ಪ ಅಂತ ಅನ್ನೋದು ನಾವು ಫಸ್ಟ್ ಪ್ಲ್ಯಾನ್ ಮಾಡಬೇಕು. ಮುಂದೆ ಏನೇನು ಆತ ಅನ್ನೋದು ನೀವೇ ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.